ಕೂಡ ಅಗಲಿದ ನಾಯಕ ದೂರಾಗಿ 16 ದಿವಸ ಆಗಿದೆ. ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತುಂಬ ಮುತುವರ್ಜಿಯಿಂದ ನಮ್ಮ ಆದಿನಾರಾಯಣ ಮತ್ತು ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಚರ್ಚಿಸಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನ್ ಅವರು ಎಲ್ಲ ಹಿರಿಯ ನಾಯಕರು ತೋರ್ಸಿನಾಗಲಿ ಎಲ್ಲರೂ ಕೂತ್ಕೊಂಡು ಮಾತಾಡಿ ಇವತ್ತು ಮಾಡಬೇಕು ಅಂತೇಳಿ 16 ದಿವಸ 20ನೇ ತಾರೀಕು ಅವರ ಕುಟುಂಬದಲ್ಲಿ ಮನೆಯಲ್ಲಿತ್ತು. ಇಲ್ಲಿ ಇವತ್ತು ಕಾಂಗ್ರೆಸ್ ಆಫೀಸ್ ಹತ್ರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಇವತ್ತು ಅದೇ ರೀತಿ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸಹೋದರರು ಸಹೋದರಿಯರು ಅಣ್ಣ ತಮ್ಮಂದಿರು ಯುವಕರು ಸಂಘ ಸಂಸ್ಥೆಗಳು ಹಿರಿಯ ನಾಯಕರೆಲ್ಲ ವೇದಿಕೆಯಲ್ಲಿ ಎಲ್ರಿಗೂ ನಾನು ವಂದಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಕೋಲಾರ ತಾಲೂಕಿನ ಶಾಸಕರು ನಮ್ಮ ಮಗು ಇಲ್ಲಿಂದ ಹೋಗಿರೋದು ಮಾಜಿ ಶಾಸಕರು ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಜನ ಜಾಸ್ತಿ ಇದ್ದಾರೆ ಆದಿನಾರಾಯಣ ಮತ್ತು ಬ್ಲಾಕ್ ಕಾಂಗ್ರೆಸ್ ಇದೆ. ಮೊದಲನೆಯದಾಗಿ ಅವರ ಕುಟುಂಬದ ನಮ್ಮ ಸಹೋದರರು ಇವತ್ತು ಬಂದಿದ್ದಾರೆ. ದೇವರು ಬರೋದು ಒಬ್ಬನೇ ಹೋಗೋದು ಒಬ್ಬನೇ, ಆ ರೀತಿ ಆಗೋಯ್ತು. ಆಗಬಾರ್ದಿತ್ತು, ಪರಮಾತ್ಮನದೇನೋ ಕಾರಣ ಆಯಿತು. ಅವ್ರಿಗೆಲ್ಲ ಕೂಡ ದೇವರು ಒಳ್ಳೆ ಧೈರ್ಯ ತುಂಬಿ ಆತ್ಮಶಕ್ತಿ ಕೊಟ್ಟು ಅವ್ರಿಗೆ ನಿರ್ಭಯವಾಗಿ ಜೀವಿಸ್ಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆಮೇಲೆ ನೀಲಕಂಠೇಗೌಡರು ನಮಗೂ ಒಳ್ಳಾಟ ಅಂದ್ರೆ ಅದು ದಿನಗಟ್ಟಲೆ ಆಗುತ್ತೆ. ನಮ್ಮ ತಮ್ಮನ್ನೂ ಬೆಳೆಸಿಲ್ಲ, ನಮ್ಮ ಮಗನೂ ಬೆಳೆಸಿಲ್ಲ, ಜೊತೆಯಲ್ಲಿ ಇಟ್ಕೊಂಡಿದ್ದು ಬೆಂಗಳೂರಿಗೆ ಹೋಗ್ಲಿ. ನಾವು 5 ವರ್ಷ ಒಂದು ಜಾಗದಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. 5 ವರ್ಷ ಒಂದೇ ಬೆಡ್ನಲ್ಲಿ ಬಲ್ಗಿದ್ದೀವಿ. ನಾನು ಒಂದಿನ ಬಾನ್ಸವಾಡಿಯಲ್ಲಿ ಮನೆ ಮಾಡಿದ್ವಿ. ಮಂಜುಗೂ ಗೊತ್ತು, ನಾನು ಅಲ್ಲಿದ್ದೆ. ಏಪನು ಎಲ್ಲ ಚೆಲ್ಲಿದ್ರು. ಅಣ್ಣ ಎಲ್ಲಿದೆ ಅಂದ್ರೆ ನಾನು ಇಲ್ಲಿದೆ ಅಂದರೆ ನಾನು ಒಬ್ಬರೇನ ಇಲ್ಲಿ ಅಂದ್ರೆ ಅವರ ಕಾರ್ ಕರೆಸ್ಕೊಂಡಿದ್ವಿ. ಅದು ಕಣ್ಣಲ್ಲಿ ನೀರು ಬರುತ್ತೆ. ಮೊನ್ನೆ ಕೂಡ ನನಗೆ ಏನೋ ಮೈ ಹುಷಾರಾಗಿಲ್ಲ, ನನಗೆ ಕಫ ಇದು ನೆಗಡಿ ಇದೆ ಅಂದ್ರೆ, ಏಪ್ಪ ನೀನು ಹೋಗಿ ತೋರಿಸ್ಕೊ, ಬದಲು ಶುಗರ್ ಇರುತ್ತೆ, ಅದು ಫಸ್ಟ್ ಚೆಕಪ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಹೋಟ್ಲು ಫಂಕ್ಷನ್ ಕರೆದಿದ್ರು, ಅಲ್ಲಿಗೆ ಬಂದ್ಬಿಟ್ಟ. ಆಮೇಲೆ ನಾನು ಬೈದೆ, ಏನಪ್ಪ ನಿನ್ಗೇನು ಗೊತ್ತಾಗಲ್ವ ಅಂತ. ಹೋಗ್ತೀನಿ ಅಂತ ಹೋಗಿದ್ದು. ಅವತ್ತ ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಆ ಸಮಯ ತಿಳಿಯೋಷ್ಟೊಳಗಡೆ ನಮ್ಮ ಕಣ್ಣುಗಳು ಕೂಡ ಕಾಣಿಸಲ್ಲ. ದೇವರು ಈ ರೀತಿ ಮಾಡಿದ್ರು. ಆದರೆ ಒಂದು ಹೇಳ್ತೀನಿ, ನಾನು ತುಂಬಾ ಚಾತುರ್ಯದಲ್ಲಿದ್ದ ಎಲ್ಲ ಏನೇನು ನಾವು ಅಧಿಕಾರ ನಾವಾಗಲಿ ಮಂಜುನಾಥ್ ಆಗಲಿ ನಮ್ಮ ಮುದ್ದೂರ್ಷಣ ಜೊತೆಯಲ್ಲಿದ್ದ ಅಧಿಕಾರಿಗಳು ಕೊಟ್ಟಿದ್ದು ಚೊಕ್ಕವಾಗಿ ಶಿಸ್ತಾಗಿ ಚೌಕಟ್ಟಿನಲ್ಲಿ ಪರಿಶುದ್ಧವಾಗಿ ನಡೆಸಿಕೊಟ್ಟ. ಅದರಲ್ಲಿ ಎರಡನೇ ಮಾತಿಲ್ಲ. ಇದಕ್ಕೂ ಕೂಡ ಬ್ಲಾಕ್ ಆಗಿ ಅಧ್ಯಕ್ಷನ ಈಗ ಸೋತೋಯ್ತಿದೆ, ನಡಿ ನೀನು ಯಾವುದಕ್ಕಾದ್ರೂ ಇಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ವಿ. ನಾನಾಗ್ಲಿ, ನಾವು ತುರ್ಚಿನಾಗ್ಲಿ, ಕಾರ್ಗಿಲ್ ಎಲೆಕ್ಟ್ರಿಷಿಯನ್ ಎಲ್ಲರೂ ಹೆಂಕಪ್ಪ ಎಲ್ಲರೂ ಹೇಳಿದ್ವಿ. ಧೈರ್ಯವಾಗಿ ಓಡ್ತಾ ಇದ್ದ. ದುರಾದೃಷ್ಟ ಇದಾಗಬಾರ್ದಿತ್ತು, ಆಗೋಯ್ತು. ಇದೇನು ಮಾಡೋಕ್ಕಾಗಲ್ಲ. ಇನ್ನು ಹೆಚ್ಚಾಗಿ ಮಾತಾಡೋದ್ರೆ 2 ನಿಮಿಷ ಎಲ್ಲರೂ ಮಾತಾಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಎಲ್ಲಿ ಹೆಜ್ಜೆ ಇಟ್ಟು ಎಲ್ಲ ನಡೆಸ್ಕೊಂಡಿದ್ದಾನೆ. ಇದು ಇನ್ನೂ 4-5 ವರ್ಷ ಆಳ್ಬೇಕಾಗಿತ್ತು, ಸರಿ ಮಾಡಬೇಕಾಗಿತ್ತು. ದುರಾದೃಷ್ಟ ಹೋಗಿದೆ. ಎಲ್ಲರೂ ಕೂಡ ಧೈರ್ಯ ತುಂಬಿ, ಪಕ್ಷಕ್ಕೂ ಕೂಡ ನಷ್ಟ ಆಗಿದೆ. ಆ ಪಕ್ಷವನ್ನು ನಮ್ಮ ಮಂಜುನಾಥನು ಆದಿನಾರಾಯಣ ತುಂಬಬೇಕಂತೇಳಿ ನಾನು ಅವರಿಗೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ಅವ್ರದ್ದೇ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀನಿ. ನಾನು ಇಷ್ಟು ನಾನು ಮಾತು ಮಾಡ್ತಾ ಇದ್ದೀನಿ.